ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೀವು ಸರ್ಚ್ ಮಾಡಿರುವಂಥ ಡಾಟಾಗಳು ಥರ್ಡ್ ಪಾರ್ಟಿ ವೆಬ್ಸೈಟ್ಗೆ ಶೇರ್ ಆಗಬಾರ್ದಂದರೆ ಕ್ರೋಮ್ನಲ್ಲಿ ಯಾವ ರೀತಿಯಾದ ಸೆಟ್ಟಿಂಗ್ ಮಾಡಬೇಕನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ನೀವು ಏನೇ ಒಂದು ಸರ್ಚ್ ಮಾಡಿದರೆ ಅದ್ರ ಗೂಗಲ್ ಕ್ರೋಮಲ್ಲಿ ಫೀಡ್ ಆಗಿರುತ್ತೆ. ಆ ಫೀಡ್ ಆಗಿರೋ ಡಾಟಾನ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳು ಯೂಸ್ ಮಾಡ್ಕೊಬಾರ್ದು ಅಂತ ಹೇಳಿದ್ರೆ ನೀವು ಯಾವ ರೀತಿಯಾದ ಸೆಟ್ಟಿಂಗ್ ಮಾಡಬೇಕನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ನಿಮ್ಮ ಗೂಗಲ್ ಕ್ರೋಮ್ನ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಟರ್ಫೇಸ್ ಓಪನ್ ಆದಮೇಲೆ ನೀವು ಮೇಲ್ಗಡೆ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸೈಟ್ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೈಟ್ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೈಟ್ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಥರ್ಡ್ ಪಾರ್ಟಿ ಕುಕೀಸ್ ಅಂತ ಒಂದು ಆಪ್ಷನ್ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಅಲೌ ಥರ್ಡ್ ಪಾರ್ಟಿ ಕುಕೀಸ್ ಅಂತ ಇರುತ್ತೆ. ಈ ಆಪ್ಷನ್ ಸೆಲೆಕ್ಟ್ ಆಗಿದರೆ ನಿಮ್ಮ ಡಾಟಾ ಎಲ್ಲ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಿಗೆ ಶೇರ್ ಆಗುತ್ತೆ ನಿಮ್ಮ ಗೂಗಲ್ ಕ್ರೋಮಿಂದ. ಇದನ್ನು ಬ್ಲಾಕ್ ಥರ್ಡ್ ಪಾರ್ಟಿ ಕುಕೀಸ್ ಅಂತ ಆಪ್ಷನ್ಗೆ ಸೆಲೆಕ್ಟ್ ಮಾಡಿದರೆ ಇದು ಯಾವುದೇ ರೀತಿ ಶೇರ್ ಆಗೋಲ್ಲ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಿಗೆ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಷನ್ ಯೂಸ್ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾದ ಇನ್ಫಾರ್ಮೇಷನ್ ವೀಡಿಯೋಗೆ ಇದೇ ಚಾನಲ್ನ ಫಾಲೋ ಮಾಡ್ತಾಯಿರಿ.